ಸರಿ ಆಂಟಿ, ಬಾಯ್. ಹರೇ ಕೃಷ್ಣ, ಹರೇ ಕೃಷ್ಣ. ಹಾಯ್ ರಾಮ್. ಹಾಯ್ ಚಿನ್ನ. ಈಗ ಮನೆಗ್ ಬಂದವರೆಲ್ಲ ಏನ್ ಹೇಳಿದ್ರು ಗೊತ್ತಾ? ಆದಷ್ಟು ಬೇಗ ನಮ್ ಮನೆಗೊಂದ್ ಪುಟ್ಟ ಕೃಷ್ಣ ಬರ್ತಾನಂತೆ. ಬಿ ಪಾಸಿಟಿವ್ ರಮ್ಯಾ. ಕೃಷ್ಣ ಜೊತೆ ಬಲರಾಮನು ಬರ್ತಾನೆ, ಟ್ವಿನ್ಸು, ಗ್ಯಾರಂಟಿ. ಏನಿದು ಸ್ಮೆಲ್? ಪರ್ಫ್ಯೂಮ್. ಆದ್ರೆ ಇದ್ ನೀವು ದಿನ ಯೂಸ್ ಮಾಡೋದಲ್ಲ. ಜಾನಿ, ಕರೆಕ್ಟ್. ಇದು ಬೇರೆ. ಅದೇ ಯಾವ್ದು? ಖುಷ್ಬೂದು. ಅವಳು ಯಾರು? ಅವಳಂದ್ರೆ ಕಂಪನಿ ಹೆಸರು. ಹೊಸದಾಗಿ ಬ್ರ್ಯಾಂಡ್ ಬಂದಿದೆ, ಖುಷ್ಬೂ ಪರ್ಫ್ಯೂಮ್ಸ್ ಅಂತ. ರವಿ ಅವ್ರ ಫ್ರೆಂಡ್ ಪರ್ಫ್ಯೂಮ್ ಅಂಗಡಿ ಇಟ್ಟಿದಾರಲ್ಲ, ಅಲ್ಲಿ ರವಿ ಕರ್ಕೊಂಡೋಗಿ ಬಲವಂತ ಮೈಯೆಲ್ಲ ಹಾಕ್ಬಿಡ. ಐ ಡೋಂಟ್ ಲೈಕ್ ಇಟ್ ಅಟ್ ಆಲ್. ವೆರಿ ಬ್ಯಾಡ್. ಚೆನ್ನಾಗಿದೆ ರೀ. ಇನ್ಮೇಲೆ ನೀವು ಖುಷ್ಬುನ ಯೂಸ್ ಮಾಡಿ. ನಿನಗೆ ಓಕೆ ಅಂದ್ಮೇಲೆ ನಾನು ಡಬಲ್ ಓಕೆ. ನಾನ್ ಸ್ವೀಟ್ ತರ್ತೀನಿ. ಕೃಷ್ಣ 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 ಕೃಷ್ಣ. ಏನ್ ಸಾರ್ ಇದು? ದಿನ ನಿಜ ಹೇಳ್ತಿದ್ದೆ, ಏಟು ಇವತ್ತು ಸುಳ್ಳು ಹೇಳಿದೆ, ಸ್ವೀಟಾ? ಆದ್ರೂ ಹೆಂಡತೀರ್ನ ಏಮಾರ್ಸೋದು ಇಷ್ಟೊಂದು ಸುಲಭ ಅಂತ ಗೊತ್ತಿರ್ಲಿಲ್ಲ ಸಾರ್. ಇನ್ಮೇಲೆ ನಾನು ಎಲ್ರೂ ತರ ನೋ ಎಂಟ್ರಿಯಲ್ಲಿ ನುಗ್ಗಿ ತುಪ್ಪ ತಿನ್ನೋಡ್ಲ ಚೆನ್ನಾಗಿರುತ್ತಲ್ವಾ? ಏನ್ರಿ ಚೆನ್ನಾಗಿರತ್ತೆ? ಈ ಮಂಟಪ ಅಲಂಕಾರ ಅಲ್ಲ ಸೂಪರ್ ಆಗಿದೆ ಅಂದೆ. ಸೂಪರ್ ಸೂಪರ್. ಹೌದು, ಪೂಜಾ ಇಲ್ಲಿ? ಲೇಟ್ ಆಯ್ತು ಅಂತ ಆಗ್ಲೇ ಮನೆಗೆ ಹೋದ್ಲು. ರಾಮು ಮನೆಗೆ ಹೋದ್ಲಾ? ರವಿ ಅಣ್ಣ ಫುಲ್ ಟೈಟು. ಮನೆಗೆ ಹೋದ್ರೆ ಕಾದಿದೆ ಬಿಗ್ ಫೈಟು. ರೀ, ನೀರ್ ಕುಡ್ಕೊಂಡ್ ಬಂದಿದ್ದೀರಾ? ಕುಡ್ದಿದ್ದೀನಿ, ಆದ್ರೆ ಯಾಕೆ ಅಂತ ಕೇಳು. ಯಾಕೆ ಕುಡಿದ್ರಿ? ನಮ್ಮ ಆಫೀಸಲ್ಲಿ ಒಬ್ಬ ಎಣ್ಣೆ ಹೊಡೆದು ಒಂದ್ ಎಣ್ಣೆ ಹತ್ರ ಚೀಪಾಗಿ ನೋಡ್ಕೊಂಡ. ಅಲ್ ಮುಟ್ಟದ ಹಿಲ್ ಮುಟ್ಟದ. ಏನಿದೆ ಸಯ್ಯ? ಅದಕ್ಕೂ ಕುಡಿಯೋದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಇದೆ. ಅವನ ಕರೆದು ಕೇಳಿದ್ದಕ್ಕೆ ಕುಡ್ದ ನಶೆಯಲ್ಲಿ ಅವಳ ನೆಂಟಿ ತರ ಕಾಣಿಸಿದ್ಲು ಅಂತ. ಅದಕ್ಕೆ ನಾನು ಫುಲ್ ಬಾಟಲ್ ತರಿಸಿ ಫುಲ್ಲಾಗಿ ಕುಡ್ದು ಆಫೀಸಲ್ಲಿ ಸ್ಟಾಫ್ ಎಲ್ಲ ಕ್ಯೂ ನಿಲ್ಲಿಸ್ತೆ. ಆದ್ರೆ ಅಲ್ಲಿರೋ ಹೆಣ್ಮಕ್ಳು ಯಾರು ನನ್ನ ಹೆಂಡತಿ ತರ ಕಾಣಿಸ್ತಿಲ್ಲ. ಅದಕ್ಕೆ ಅವನ ಕರೆದು ಕೆನ್ನೆಗೆ 2 ಬಿಟ್ಟು ಕೆಲಸದಿಂದ ಡಿಸ್ಮಿಸ್ ಮಾಡಿದೆ. ಹೀಗೆ ಹೇಳು, ನಾನು ಕುಡ್ದಿತ್ತಪ್ಪ. ವಿಷ ಕುಡ್ದು ಈಶ್ವರ ದೇವರಾದ, ವಿಸ್ಕಿ ಕುಡ್ದು ನಾನು ವಿಲ್ಲನ್ ಆದೆ ಅಲ್ಲ? ಇಲ್ಲ ರೀ, ನೀವ್ ಯಾವತ್ತಿದ್ರು ನನ್ನ ಹೀರೋನೇ. ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಸದ್ಯ ನೀನು ಒಪ್ಕೊಂಡಿಲ್ಲ, ಸಾಕು. ದೇವ್ರೆ, 7 ಜನ್ಮಕ್ಕೂ ಪೂಜಾನೇ ನೆಂಟಿಯಾಗ ಮಾಡಪ್ಪ. ಯಾಮರ್ಸ ಸುಲಭ. ಪೂಜಾ, ಎಲ್ಲೋ ಯಾಕೆ ಹೆದರ್ಕೋತಿದ್ಯಾ? ನಾನೇ ಜಾಸ್ತಿ ಟ್ಯಾಕ್ಸ್ ಹಾಕಲ್ಲ. ಟೈಮ್ ಆಯ್ತು, ಬಾರಿ ರಮ್ಯ ಮನೆಗೆ ಹೋಗೋಣ. ಇದೊಂದು ಅಂಗಡಿಯ ಸೀರೆ ನೋಡ್ಕೊಂಡು ಹೋಗೋಣ ಪ್ಲೀಸ್. ನೆಕ್ಲೆಸ್ ನೋಡ್ಲಾ? ನನ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ನೋಡು. ಈ ಹಾಳಾದ ಮೊಬೈಲ್ ಬಂದ್ಮೇಲೆ ಎಲ್ರ ಕೈಲೂ ಕ್ಯಾಮೆರಾ ಬೇರೆ. ಇದು ಹೇಗಿದೆ? ಓ ಸೂಪರ್ ಸೂಪರ್ ಸೂಪರ್. ನೀನೇ ಹಾಕು. ತುಂಬಾ ಲೆವೆಲ್ಗೆ ಗೋಲ್ಡ್ ಎಲ್ಲ ಸರಿ ಹೋಗಲ್ಲ. ಡೈಮಂಡ್ ಡೈಮಂಡ್ ಕೊಡ್ತೀನಿ ಬಾ. ರಮ್ಯಾ, ಏನಾಯ್ತು? ರಮೇಶ್ ಅವರ ಹುಡುಗಿ ಜೊತೆ ಹೋದಂಗಾಯ್ತು. ರಮೇಶ್ ಅವರ ನಿಂದ ಅತಿ ಆಯ್ತು ಕಣೆ. ಅವ್ರಿಗೆ ಯಾವಾಗ್ಲೂ ಹುಡುಗಿರ್ ಜೊತೆ ತಿರ್ಗೋದೇ ಕೆಲ್ಸನಾ? ಇಲ್ಲ ಕಣೆ, ನಾನೇ ಕಣ್ಣಾರೆ ನೋಡ್ದೆ. ಬಾ ನೀನು. ಎಲ್ಲೋದ್ರಿ ಇವರು? ಈಗ ತಾನೇ ನೋಡ್ದೆ. ಎಲ್ಲೇ? ಇಲ್ಲೇ ನೋಡ್ದೆ. ಅಯ್ಯೋ, ಎಲ್ಲೋ ನಿನ್ ಭ್ರಮೆ ಇರ್ಬೇಕು ಕಣೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ಬಾ ಮನೆಗೆ ಹೋಗೋಣ.
ಮುಂದೊಳ್ಳೆ ಹಲೋ ಉದಯ ಕಿರಣ ಪಬ್ಲಿಕೇಶನ್ಸ್. ಹಲೋ, ನಾನು ನೀನು ನೀನೇ ಇಲ್ಲಿ ನಾನೇ ಯಾರೇ ನೀವು? ಅನ್ನ ಕೊಟ್ಟೆ, ಕೆಲಸ ಕೊಟ್ಟೆ. ನೀವಾ? ಯಾಕೆ ಚೀಫ್ ನಿಮ್ ವಾಯ್ಸ್ ಮೊಬೈಲ್ ತರ ವೈಬ್ರೇಟ್ ಆಗ್ತಿದೆ? ಅದಲ್ಲ ಬಿಡೋ. ನೋಡು, ರಮ್ಯಾ ಏನಾರು ಆಫೀಸಿಗೆ ಫೋನ್ ಮಾಡಿ ನಾನು ಅಲ್ಲೇ ಆಫೀಸಲ್ಲಿ ಇದ್ದೀನ ಅಂತ ಕೇಳಿದ್ರೆ ಅವ್ರು ಯಾಕೆ ಚೀಫ್ ಆಫೀಸಿಗೆ ಫೋನ್ ಮಾಡ್ತಾರೆ? ಮಾಡ್ತಾಳೆ. ಆ ಕಾಲ್ ನನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡು. ಹಲೋ ಹಲೋ ಹೇಳ್ದಷ್ಟು ಮಾಡ. ಓಕೆ ಓಕೆ ಓಕೆ. ಒಂದ್ ನಿಮಿಷ, ನಾನು ಆಫೀಸಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಹಲೋ, ಎಲ್ಲಿದ್ದೀರಾ? ಇಲ್ಲೇ ಡೆಲ್ಲಿಯಲ್ಲಿ ಕೈಯಲ್ಲಿ ಟೈಲರಿಂಗ್ ಟೇಪ್ ಇಟ್ಕೊಂಡು ಕುದುಪ್ ಮಿನಾರ್ ಎಷ್ಟು ಹೈಟ್ ಇದೆ ಅಂತ ಅಳೀತಾ ಇದೀನಿ. ಯಾಕ್ರಿ ಹಾಗೆ ಮಾತಾಡ್ತೀರಾ? ಮತ್ತೇನೇ ಆಫೀಸಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಯುನೋ ಐ ಆಮ್ ವೆರಿ ಬಿಸಿ ಇನ್ ದ ಆಫೀಸ್ ಟುಡೇ. ಇವತ್ತು ನ್ಯೂಯಾರ್ಕ್ ಟೈಮ್ಸ್ ಇಂದ ಮಿಸ್ಟರ್ ಫೆರೋರೋ ಶೋ ಮತ್ತೆ ಮಿಸ್ಟರ್ ಫೋಸ್ಟ್ಲಿ ಬರ್ತಾ ಇದ್ದಾರೆ. ರಾಘವ್, ಆ ಚಡ್ಡಿ ಬ್ರದರ್ಸ್ ಆರ್ಟಿಕಲ್ ಏನಾಯ್ತು? ಬೇಗ ರೆಡಿ ಮಾಡು. ಏನ್ ಹೇಳ್ತಿದ್ಯಮ್ಮ? ಸುಮ್ನೆ ಮಾತಾಡ್ಬೇಕಂತ ಫೋನ್ ಮಾಡಿದೆ, ಅದಕ್ಕೆ ಯಾಕ್ರಿ ರೇಗ್ತೀರಾ? ಓ, ಐ ಆಮ್ ಸಾರಿ ಡಾರ್ಲಿಂಗ್. ಐ ಆಮ್ ಸೋ ಬಿಸಿ ಇನ್ ದ ಆಫೀಸ್. ಇಟ್ಸ್ ಸಾರಿ ಡಾರ್ಲಿಂಗ್. ಓಕೆ ಬಾಯ್. ಥ್ಯಾಂಕ್ ಯು ಡಾರ್ಲಿಂಗ್. ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ನಾನು ಹೆಂಡತಿ ಇದೇ ಮಾಲಲ್ಲಿ ಇದ್ದಾಳೆ. ಹೌದಾ? ಮೀಟ್ ಮಾಡ್ತಾ? ಏನ್ ನನ್ನ ಡೈವರ್ಸ್ ಕೊಡ್ಸ್ಬೇಕು ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಇಲ್ಲಪ್ಪ, ಸುಮ್ನೆ ಪರಿಚಯ ಇರ್ಲಿ ಅಂತ. ಅವಳೇನಾರು ನಮ್ಮಿಬ್ರನ್ನ ಜೊತೆಗೆ ನೋಡಿದ್ರೆ ಇಲ್ಲೇ ಬಾಂಬ್ ಇಟ್ಟು ಇಡೀ ಮಾಲೆ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ನಿನ್ನಂತ ಬಾಂಬ್ ಬ್ಲಾಸ್ಟ್ ಹೋಗ್ಬೇಕಾ? ಬೇಡಪ್ಪ, ಬೇಡಮ್ಮ. ಬಾಯ್ ಬಾಯ್. ರಮೇಶ್, ಅಯ್ಯೋ, ನನ್ 2 ಲಕ್ಷ ಯಾವಾಗ ಸಿಗುತ್ತಪ್ಪ ದೇವ್ರೆ? ಸುಮ್ನೆ ಅನುಮಾನ ಪಡೋದು ಒಳ್ಳೇದಲ್ವೇ? ಈಗೇನಾಯ್ತೆ ನೋಡು, ಅದ್ ರಮೇಶ್ ಕಾರ್. ಹೌದಲ್ವಾ? ಅವ್ರು ಇಲ್ಲೇ ಎಲ್ಲ ಇದ್ಕೊಂಡು ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ. ಕಾಪಾಡಪ್ಪ ಕೃಷ್ಣ ಕೃಷ್ಣ. ಸರ್ ಕರೆದ್ರ? ತಾವು ಕೃಷ್ಣ ನಿಮ್ಮನ್ನಲ್ಲ, ಮೇಲಿರೋನ್ನ. ನಾನು ಇಷ್ಟೊತ್ತು ಮೇಲೆ ಇದ್ದೆ ಸರ್. ಮತ್ತೆ ಅಲ್ಲಿಗೆ ಹೋಗ್ರಿ. ಮಿಸಸ್ ಡೌಟ್ಫೈರ್. ಹಲೋ ಹಲೋ ಡಾರ್ಲಿಂಗ್. ಇನ್ನು ಆಫೀಸಲ್ಲೇ ಇದ್ದೀರಾ? ಡೌಟಾ? ಬೇಕಾದ್ರೆ ಬಂದು ನೋಡು. ಅಲ್ಲ, ನನಗ್ ಕಾರ್ ಬೇಕಾಗಿತ್ತು. ಯಾಕೆ? ನಿನ್ ಕಾರ್ ಏನಾಯ್ತು? ಅದು ನನ್ ಫ್ರೆಂಡ್ಸ್ ಬಂದಿದ್ರು, ಅವ್ರನ್ನ ಡ್ರಾಪ್ ಮಾಡಕ್ ಕಳಿಸ್ದೆ. ಹೌದಾ? ನನ್ ಕಾರು ಶಾಪಿಂಗ್ ಮಾಲ್ ಅಲ್ಲಿ ಬಿಟ್ಟಿದೀನಿ. ಯಾಕೆ? ಅದು ಬೆಳಗ್ಗೆ ಬರ್ತಾ ಇದ್ದ ಕತ್ರಿನಾ ಕೈಫ್ ಪೋಸ್ಟರ್ ನೋಡಿದೆ, ನಿನ್ ನೆನಪಾಯ್ತು. ನನ್ ಚಿನ್ನಾಗಿ ಏನಾರು ಗಿಫ್ಟ್ ಕೊಡ್ಬೇಕು ಅಂತ ಶಾಪಿಂಗ್ ಮಾಲ್ ಒಳಗ್ ಹೋದೆ. ಹೊರಗ್ ಬರ್ತೀನಿ, ಕಾರ್ ಪಂಚರ್ ಆಗ್ಬಿಟ್ಟಿದೆ. ಸೂಟು ಬೂಟ್ ಹಾಕೊಂಡು ಕಾರ್ ಕರೆದ್ರೆ ಮರ್ಯಾದೆ ಇರುತ್ತಾ? ಸೊ ಆಟೋ ಇಟ್ಕೊಂಡು ಆಫೀಸ್ ಬಂದೆ. ನಾನು ಶಾಪಿಂಗ್ ಬಂದಿದ್ದೆ, ನಿಮ್ ಕಾರ್ ನೋಡ್ದೆ. ಓ, ಕಾರ್ ನೋಡಿ ಡೌಟ್ ಪಟ್ಟು ಫೋನ್ ಮಾಡಿದ್ಯಾ ಕಳ್ಳಿ? ಇಲ್ಲ ಇಲ್ಲ, ಡೌಟ್ ಇಲ್ಲ. ಅಲ್ಲ, ನೀನ್ ಫೋನ್ ಅಲ್ಲೆಲ್ಲ ಡೌಟ್ ಪಟ್ರೆ ಪಕ್ಕದಲ್ಲಿರೋ ಪೂಜಾ ಏನ್ ಅನ್ಕೊಳ್ಳಲ್ಲ? ಹೌದು, ಪೂಜಾ ನನ್ ಜೊತೆ ಇದ್ದಾಳೆ ಅಂತ ನಿಮಗೆ ಹೇಗೆ ಗೊತ್ತು? ನೀನ್ ಯಾವ್ದಾರು ಒಡ್ಡಿ ಹೋಗಿದ್ಯಾ? ಯಾರ ಜೊತೆ ಕರ್ಕೊಂಡು ಹೋಗ್ತೀಯಾ? ನಿನ್ ಬೆಸ್ಟ್ ಫ್ರೆಂಡ್ ಪೂಜಾ ಅವ್ರ ಜೊತೆಗಿರ್ಬೋದು ಅಂತ ಹಂಗ ಹೇಳಿದೆ. ಇದಳ ಸರಿ ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಹಂಗೆ ಫೋನ್ ಇಡ್ತೀಯಾ? ನೀನ್ ಬಿಟ್ಟು 92.5 ನಿಮಿಷ ಆಯ್ತು. ಒಂದ್ ಮುದ್ ಕೊಡು. ರೀ, ಪೂಜಾ ಇದ್ದಾಳೆ. ಕಮ್ ಆನ್ ರಾಮು. ಅದೆಲ್ಲ ಈಗ ಬೇಡ, ಮನೆಗ್ ಬಂದ್ಮೇಲೆ. ಬಾಯ್. ಓಕೆ ಬಾಯ್ ಬಾಯ್. ಅವಳನ್ನು ಕೊಟ್ಟು ಕಾಟಕ್ಕೆ ನಮ್ಮ ಮನೆ ಓನರ್ ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ರು. ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ? ಅಲ್ಲಿರೋ ನಾಯಿ ಕಟ್ಟ ಜಾಗದಲ್ಲ. ನೀನ್ ಅಲ್ಲಿದ್ಬಿಟ್ರೆ ತರೋ ನಾಯಿನ ಎಲ್ ಕೊಟ್ಟೋದು? ಅವ್ರು ಹೇಳಿದ್ದು ನಮ್ ಗೆಸ್ಟ್ ಹೌಸ್ ನಲ್ಲಿ. ಓ ರಾಮು, ಆ ಗೆಸ್ಟ್ ಹೌಸ್ ಕೀ ತಗೊಂಬ. ಆಯ್ತು ಸರ್. ತಗೊಳ್ಳಿ ಸರ್. ತಗೊಳಪ್ಪ. ಇನ್ಮೇಲೆ ಅದೇ ನಿನ್ ಮನೆ. ಆ ಗೆಸ್ಟ್ ಹೌಸ್ ನನಗ ಇರಕ್ಕಷ್ಟೇಪ್ಪ, ಸ್ವಂತಕ್ಕಲ್ಲ. ಚೀಫ್, ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್. ಅದಕ್ಕೆ ನಿಮ್ ಕಾಲ್ ಕೊಡಿ. ಪರವಾಗಿಲ್ಲ. ಚೀಫ್, ಅನ್ನ ಕೊಟ್ರಿ, ಕೆಲ್ಸ ಕೊಟ್ರಿ, ಇವಾಗ ಉಳ್ಕೊಳಕ್ ಜಾಗ ಕೊಡ್ತಿದ್ದೀರಾ. ನಿಮ್ ಋಣ ಹ್ಯಾಕ್ ತೀರಿಸ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಚೀಫ್. ನಾವು ಜನಗಳನ್ನ ಋಣದಲ್ಲಿ ಸಿಕ್ಕಾಕ್ಸೋದೆ ಬಡ್ಡಿ ಸಮೇತ ವಸೂಲ್ ಮಾಡಕ್ಕೆ. ಅಯ್ಯ, ಬಡ್ಡಿ ಏರ್ ಬಂತು ಚೀಫ್. ನಿಮಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಈ ಡೈಲಾಗ್ ನೆನಪಲ್ಲಿ ಇಟ್ಕೋ, ಮುಂದೆ ಬೇಕಾಗುತ್ತೆ. ಮೊದ್ಲು ಗೆಸ್ಟ್ ಹೌಸ್ ನ ಕ್ಲೀನ್ ಮಾಡ್ಸು, ಇಲಿಗಳೆಲ್ಲ ಸೇರ್ಕೊಂಡ್ಬಿಟ್ಟಿವೆ. ಅಯ್ಯ, ಆ ಹೆಗ್ಗಣದಂತ ಹುಡುಗಿರ್ಗಿಂತ ಈ ಇಲಿಗಳೇ ವಾಸಿ. ನೋಡಿ, ಆಗ್ಲೇ ಬಿಕ್ಲಕ್ಕೆ ಸ್ಟಾರ್ಟ್ ಆಯ್ತು. ಹಾಳಾದ ಹೆಗ್ಗಣಗಳು ಅದು ಎಲ್ಲಿ ಬಿಲಾ ತೋಡ್ತಾ ಇದಾವೋ. ನೋಡ್ಬೇಕಿತ್ತು. ಸಂಜು, ಸಂಜು, ಅಲ್ಲಿ ನೋಡಿ, ನೀನ್ ಸೂಸೈಡ್ ಗಿರಾಕಿ.
ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಬಟ್ಟೆ ಸಾಲ ಇತ್ತು ಲೈಫಿನಲ್ಲಿ. ಅವ್ನ್ ಬರೋ ಸ್ಟೈಲ್ ನೋಡಿದ್ರೆ ಸಾಯೋ ಐಡಿಯಾನೇ ಡ್ರಾಪ್ ಮಾಡಿರೋ ಹಾಗಿದೆ. ಬೈಕಿನಲ್ಲಿ ರಂಪಂಪ ಅರಂಪಂಪ. ಏನ್ ಬೇಕು ಸರ್? ಭಾಷಣ ಇದೆಯಾ? ತಗೊಳ್ಳಿ ಸರ್. ಹಗ್ಗ ಹಗ್ಗ ಹಗ್ಗನ ಕೊಡ್ತೀನಿ. ಅಯ್ಯೋ ತಗೊಳ್ಳಿ. ನನ್ ತೂಕ ತಡೀತಾ ಇದು? ಓ ತಡಿಯತ್ತೆ. ಅಯ್ಯೋ ನಾನ್ ಹೇಳಿಲ್ವಾ ಇನ್ನು ಸೂಸೈಡ್ ಐಡಿಯಾ ಡ್ರಾಪ್ ಆಗಿಲ್ಲ ಕಣ್ರೆ. ಹಂಗೆ ಒಂದ್ ಮಚ್ಕೊಡಿ. ಮಚ್ಚಿಲ್ಲ, ಚಾಕು ಇದೆ. ಎಲ್ಲಿ ತೋರಿಸಿ. ತೋರಿಸ್ತೀನಿ. ಇಷ್ಟೊಂದು ಐಟಮ್ಸ್ ಎಲ್ಲ ಯಾಕೆ ತಗೋತಾ ಇದ್ದಾನೆ? ಇಲಿ ಪಾಷಾಣ ತಗೊಂಡ್ ಸಾಯ್ದೆ ಹೋದ್ರೆ, ನೇಣ್ ಹಾಕೊಂಡು ಅಕಸ್ಮಾತ್ ಹಗ್ಗ ಕಟ್ಟಾದ್ರೆ ಚಾಕು ತಗೊಂಡ್ ಚುಚ್ಕೋತಾನೆ. ಥ್ಯಾಂಕ್ ಯು. ಓಕೆ ಸರ್. ಅಕ್ಕ ರಾಜ ರಾಣಿ ನನ್ನ ಅಲ್ಲೋಡೆ, ಏನ್ fast ಆಗ್ ಹೋಗ್ತಾ ಇದೆ?